ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ನಾನು ಯಾವ ರೀತಿ ಪಲಾವ್ ಮಾಡೋದಂತ ತೋರಿಸ್ತೇನೆ. ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಲವಂಗ, ಸ್ವಲ್ಪ ಚಕ್ಕೆ, 5 ಗೋಡಂಬಿ, 2 ಏಲಕ್ಕಿ, 1 ತುಂಡು ಶುಂಠಿ, 4 ಬೆಳ್ಳುಳ್ಳಿ, 2 ಕಾಯಿ ಮೆಣಸು, 1 ನೀರುಳ್ಳಿ. ಸೊ ಇದನ್ನೆಲ್ಲ ತಗೊಂಡಿದ್ದೇನೆ. ಇದನ್ನೆಲ್ಲ ಪೇಸ್ಟ್ ಮಾಡಬೇಕು. ಇಷ್ಟು ಐಟಮ್ ತಗೊಂಡಿದ್ದೇನೆ. ನೋಡಿ, ನಿಮಗೆ ಖಾರ ಬೇಕಾದರೆ ಕಾಯಿ ಮೆಣಸು ಜಾಸ್ತಿ ತಗೊಳ್ಬೋದು. ಈಗ ನಾನು ಮಿಕ್ಸಿಗೆ ಹಾಕ್ತಿದ್ದೇನೆ ಎಲ್ಲವನ್ನು ಸೇರಿ ಪೇಸ್ಟ್ ಮಾಡಿ ತರಬೇಕಲ್ಲ. ಸ್ವಲ್ಪ ಬಡೆ ಸೊಪ್ಪು ಹಾಕ್ತೇನೆ. ನಿಮಗೆ ಬೇಕಾದರೆ ಹಾಕಿ, ಇಲ್ಲಾದರೆ ಸ್ಕಿಪ್ ಮಾಡಿ. ನಾನು ಇದು ಸೋನಾ ಮಸೂರಿ ರೈಸ್ ತಗೊಂಡಿದ್ದೇನೆ. ಅದು 3 ನೀರು ಒಳ್ಳೆ ಮಾಡಿ ತೊಳೆಬೇಕು. ಸೊ ಇದನ್ನೀಗ ನಾನು ಗ್ರೈಂಡ್ ಮಾಡಿ ತರ್ತೇನೆ. ಸೊ ಬಟಾಣಿ ನಿನ್ನೆ ನಾನು ನೀರಿಗೆ ಹಾಕಿ ಇಟ್ಟಿದ್ದೆ. ನಿನ್ನೆ ನೈಟ್ ನಾನು ಹಾಕಿ ಇಟ್ಟಿದ್ದೆ. ಈಗ ವೆಜಿಟೇಬಲ್ ಎಲ್ಲ ಹಾಕಲಿಕ್ಕೆ ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಬೀನ್ಸ್, ಸ್ವಲ್ಪ ಕ್ಯಾರೆಟ್, ಮತ್ತು ಚಕ್ಕೆ, ಲವಂಗ, 2 ಪಲಾವ್ ಎಲೆ, 1 ತುಂಡು ನೀರುಳ್ಳಿ, ಮತ್ತು ಬಟಾಣಿ. ಈಗ ನಾನು ಕುಕ್ಕರಲ್ಲಿ ಮಾಡೋದು. ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಇಲ್ಲದಿದ್ದರೆ ಕೋಕೋನಟ್ ಆಯಿಲ್ ಹಾಕ್ಬೋದು. ಇದ್ದರೆ ಹಾಕಿ, ಇಲ್ಲದಿದ್ದರೆ ಕೋಕೋನಟ್ ಆಯಿಲ್ ಹಾಕಿ. ಈಗ ನಾನು ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಹಾಕ್ತಿದ್ದೇನೆ. ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ತುಪ್ಪದಲ್ಲಿ. ಇನ್ನು ನಾವು ಕಟ್ ಮಾಡಿಟ್ಟ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು. ಬಟಾಣಿ, ಮೆಂತ್ಯ ಸೊಪ್ಪು, ಕ್ಯಾರೆಟ್, ಬೀನ್ಸ್. ವೆಜಿಟೇಬಲ್ ಬೇರೆ ಇದ್ದರೆ ಸಾಕ್ಬೋದು, ಬಟಾಟೆ ಎಲ್ಲ ಹಾಕ್ಬೋದು. ಸೊ ನನ್ನ ಎಷ್ಟಿತ್ತು ನಾನು ಹಾಗೆ ಹಾಕಿದೆ. ಮೆಂತ್ಯ ಸೊಪ್ಪು ಹಾಕಿದರೆ ಒಂಥರ ಟೇಸ್ಟ್ ಸೂಪರ್ ಆಗ್ತದೆ, ಒಳ್ಳೆಯದು ಬರ್ತದೆ. ಎಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಅದು ಮೆಂತ್ಯ ಸೊಪ್ಪಿದ ಹಸಿ ವಾಸನೆ ಹೋಗಬೇಕಲ್ಲ. ಸ್ವಲ್ಪ ಫ್ರೈ ಆಗಲಿ, ಒಂದು 5 ನಿಮಿಷ. ಸೊ ನಾನಿನ್ನು ಅಕ್ಕಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ತಿದ್ದೇನೆ. ಅಕ್ಕಿ ಸ್ವಲ್ಪ ಹೊತ್ತು ಹಾಕಿದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಒಂದು 5 ನಿಮಿಷ. ಸೋನಾ ಮಸೂರಿ ಇದು ಬಾಸ್ಮತಿ ರೈಸ್ ಸಹ ಒಳ್ಳೆಯದಾಗ್ತದೆ. ಸೋನಾ ಮಸೂರಿ ಪಲಾವ್ ಒಳ್ಳೆಯದಾಗ್ತದೆ. ಸೊ ಇದು ಮಿಕ್ಸಿಯಲ್ಲಿ ಇದು ಪೇಸ್ಟ್ ಮಾಡಿ ತಂದಿದ್ದೆ. ಇನ್ನೂ ಪೇಸ್ಟನ್ನು ಮಾಡಿ ತಂದದ್ದನ್ನು ಹಾಕಬೇಕು. ಸ್ವಲ್ಪ ಹೊತ್ತು ಇದನ್ನು ಸಹ ಒಂದು 5 ನಿಮಿಷ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಪೇಸ್ಟ್ ಮಾಡಿದ್ದನ್ನು 5 ನಿಮಿಷ. ಇನ್ನು ನೀರು ನೋಡಿ ಹಾಕಿ. ನಾನು 3 ಗ್ಲಾಸ್ ಇಟ್ಟಿದ್ದೆ ರೈಸ್, 3 ಗ್ಲಾಸ್ ನೀರು ಹಾಕ್ತಿದ್ದೇನೆ. ಅಕ್ಕಿ ಮುಳುಗುವ ತನಕ ನೀರು ಇದ್ದರೆ ಸಾಕು. ನಾನು 3 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ನೋಡಿ ಹಾಕಿ. ಸ್ವಲ್ಪ ಹೊತ್ತು ಕುದೀಲಿ. ಲಿಡ್ಡನ್ನು ಈಗ ಕುಕ್ಕರಿದ್ದು ಮುಚ್ಚಳವನ್ನು ಮುಚ್ಚಿಡ್ತಿದ್ದೇನೆ. ನಾನು 2 ವಿಸಿಲ್ ತೆಗೆಯೋದು. ಒಬ್ಬೊಬ್ಬರ ಕುಕ್ಕರಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತದೆ. ಸೊ ಈಗ ಕ್ವಿಕ್ಕಾಗಿ ಒಂದು ಸಲಾಡ್ ರೆಡಿ ಮಾಡೋಣ. ಕೊತ್ತಂಬರಿ ಸೊಪ್ಪು, 1 ತುಂಡು ನೀರುಳ್ಳಿ, ಕಾಯಿ ಮೆಣಸು, ಮುಳ್ಳು ಸೌತೆ ಎಲ್ಲ ಕಟ್ ಮಾಡಿ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ.
ಸಲಾಡ್ ಒಳ್ಳೆಯದಾಗ್ತದೆ ಪಲಾವಿಗೆ. ಸೈಡಲ್ಲಿ ಸಲಾಡ್ ಟೇಸ್ಟ್ ಆಗ್ತದೆ. ಇನ್ನು ಕರ್ಡ್ಸನ್ನು ಹಾಕೋದು, ಮೊಸರು ಹಾಕಿ, ಉಪ್ಪು ಜಾಸ್ತಿ ಹಾಕೋದು ಬೇಡ. ಈಗ ಕುಕ್ಕರಿದ್ದು ಲಿಡ್ಡನ್ನು ಓಪನ್ ಮಾಡೋಣ. ಪಲಾವ್ ಒಳ್ಳೆ ಬೆಂದಿದೆ ನೋಡಿ, ನೋಡುವಾಗನೇ ಗೊತ್ತಾಗ್ತದೆ. ಒಳ್ಳೆಯದಾಗಿದೆ. ನೀರೆಲ್ಲ ಕರೆಕ್ಟಾಗಿದೆ ಇಟ್ಟದ್ದು ಸಹ. ನಾನು 2 ವಿಸಿಲ್ ತೆಗೆದೆ. ಒಂದೊಂದು ಕುಕ್ಕರಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತದೆ. ಸೊ ವೆಜ್ ಪಲಾವ್ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್ ನೀವು ಸಹ. ಈಗ ನಾನು ತಿಂತಿದ್ದೇನೆ, ಟೇಸ್ಟ್ ಮಾಡ್ತೇನೆ ಹೇಗೆ ಆಗಿದೆ ಅಂತ. ಎಲ್ಲ ಒಳ್ಳೆ ಬೆಂದಿದೆ, ವೆಜಿಟೇಬಲ್ಸ್ ಎಲ್ಲ. ಸಲಾದು ಸಹ ಒಳ್ಳೆಯದಾಗಿದೆ. ಪಲಾವಿಗೆ ಸಲಾದ್ ಕಾಂಬಿನೇಷನ್ ಒಳ್ಳೆಯದುಂಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.